ಹಲೋ ಎಲ್ರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಡಾಬರ್ ಆಮ್ಲ ಎಣ್ಣೆಯ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಉದ್ದವಾದ ಕಪ್ಪಾದ ಕೂದಲಿಗೆ ಇದನ್ನು ಹೆಚ್ಚಾಗಿ ಬಳಸುತ್ತಾರೆ. ಕಂಪನಿಯು ಕೂಡ ಇದನ್ನೇ ಹೇಳುವುದು. ಈ ಎಣ್ಣೆಯಿಂದ ಕೂದಲು ಶಕ್ತಿಯುತವಾಗುತ್ತದೆ, ಉದ್ದವಾಗಿ ಬೆಳೆಯುತ್ತದೆ ಹಾಗೂ ದಪ್ಪವಾಗುತ್ತದೆ ಎಂದು. ಆದರೆ ಇದೆಷ್ಟು ನಿಜ? ನಿಜವಾಗಿಯೂ ಇದರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತಾ? ಇದರಿಂದ ಕೂದಲು ಉದುರುವುದು ನಿಲ್ಲುತ್ತಾ? ಇದರಲ್ಲಿ ಯಾವುದಾದರೂ ಬೇಡದ ಕೆಮಿಕಲ್ ಇದೆಯಾ? ಎಲ್ಲವನ್ನು ಇವತ್ತಿನ ವಿಡಿಯೋನಲ್ಲಿ ತಿಳಿಯೋಣ. ನೋಡಿ, ನಾವು ಯಾವುದೇ ಹೇರ್ ಆಯಿಲ್ ಬಳಸಿದ್ರೂ ಅದರ ಉದ್ದೇಶ ಕೂದಲು ಚೆನ್ನಾಗಿ ಬೆಳೆಯಬೇಕು, ಚೆನ್ನಾಗಿ ದಟ್ಟವಾಗಿ ಇರಬೇಕು ಎನ್ನುವುದೇ. ಇನ್ನು ಮಾರುಕಟ್ಟೆಯಲ್ಲಿ ನಾನಾ ರೀತಿಯ ಎಣ್ಣೆಗಳು ದೊರೆಯುತ್ತದೆ. ಯಾವುದನ್ನು ಬಳಸಬೇಕು ಅನ್ನುವುದು ಒಂದು ಗೊಂದಲವಾದರೆ, ಇನ್ನು ಜಾಹೀರಾತು ನೋಡಿ ಅದರ ಮೋಹಕ್ಕೆ ಬಿದ್ದು ಕೆಲವೊಂದು ಹೇರ್ ಆಯಿಲ್ಗಳನ್ನು ಬಳಸುತ್ತೇವೆ. ಇದೇ ರೀತಿ ಜಾಹೀರಾತಿನಲ್ಲಿ ಸಾಕಷ್ಟು ಮೋಡಿ ಮಾಡಿರುವ ಎಣ್ಣೆ ಎಂದರೆ ಅದೇ ಡಾಬರ್ ಆಮ್ಲ ಎಣ್ಣೆ. ಲಾಸ್ಟ್ ವಿಡಿಯೋನಲ್ಲಿ ಡಾಬರ್ ಆಲ್ಮಂಡ್ ಹೇರ್ ಆಯಿಲ್ ಬಗ್ಗೆ ತಿಳಿಸಿದ್ದೆ. ಆ ಎಣ್ಣೆಯ ತರನೇ ಈ ಡಾಬರ್ ಆಮ್ಲ ಎಣ್ಣೆ ಕೂಡ ಬಹಳಷ್ಟು ಜನರು ಬಳಸುತ್ತಾರೆ. ಕಾರಣ ಇದು ನಾನ್ ಸ್ಟಿಕ್ಕಿ, ಅಂದ್ರೆ ಈ ಎಣ್ಣೆ ಹಚ್ಚಿದ್ರೆ ದಟ್ಟವಾದ ಅನುಭವವಾಗುವುದಿಲ್ಲ. ಬಹಳ ಬೇಗನೆ ಕೂದಲಿನ ಬುಡಕ್ಕೆ ತಲುಪುತ್ತದೆ. ಇದೇ ಕಾರಣಕ್ಕೆ ಹೆಚ್ಚಾಗಿ ಇದನ್ನು ಬಳಸಲಾಗುತ್ತದೆ. ಆದರೆ ಈ ಎಣ್ಣೆ ಬಳಸಿದರೂ ಕೂದಲು ಉದುರುವುದು ನಿಂತಿದ್ಯಾ? ಕೂದಲು ದಟ್ಟವಾಗಿ ಬೆಳೀತಿದ್ಯಾ? ಕೂದಲು ಬೆಳ್ಳಗೆ ಆಗೇ ಇಲ್ವಾ? ಆಗಿದೆ. ಕೂದಲು ಉದುರುತ್ತಲೇ ಇದೆ, ತೆಳ್ಳಗಾಗುತ್ತಲೇ ಇದೆ. ಯಾವುದೇ ಬದಲಾವಣೆಯಂತೂ ಆಗಿಲ್ಲ. ಹಾಗಿದ್ರೆ ಇಷ್ಟು ಒಳ್ಳೆ ಎಣ್ಣೆ ಅಲ್ವಾ ಇದು? ನೆಲ್ಲಿಕಾಯಿಂದ ತಯಾರಿಸಿದ ಎಣ್ಣೆ, ಆದರೂ ಕೂದಲು ಯಾಕೆ ಇದರಿಂದ ಉದುರುತ್ತಿದೆ? ಕಾರಣ ಈ ಎಣ್ಣೆಗೆ ಬಳಸಿರುವ ಸಾಮಗ್ರಿಗಳು. ಈ ಎಣ್ಣೆಯಲ್ಲಿ ಕೂದಲಿಗೆ ಬೇಕಾದ ವಸ್ತುವಿಗಿಂತ ಬೇಡದ ಸಾಮಗ್ರಿಗಳೇ ತುಂಬಿಕೊಂಡಿದೆ. ನಾವು ನಮ್ಮ ಕೂದಲಿಗಾಗಲಿ ಮುಖಕ್ಕಾಗಲಿ ಬಳಸುವ ಪ್ರಾಡಕ್ಟ್ಗಳಿಗೆ ಹಾಕಿರುವ ಸಾಮಗ್ರಿಗಳನ್ನು ಮೊದಲು ಪರಿಶೀಲಿಸಬೇಕು. ಇಲ್ಲವಾದರೆ ಎಷ್ಟೇ ಹಣ ಕೊಟ್ಟು ಪ್ರಾಡಕ್ಟ್ ತೆಗೆದುಕೊಂಡರೂ ರಿಸಲ್ಟ್ ಮಾತ್ರ ಸಿಗುವುದಿಲ್ಲ. ಅದೇ ರೀತಿ ಈ ಡಾಬರ್ ಆಮ್ಲ ಎಣ್ಣೆಗೆ ಬಳಸಿರುವ ಸಾಮಗ್ರಿಗಳ ಬಗ್ಗೆ ಒಮ್ಮೆ ನೋಡೋಣ. ವೆಜಿಟೇಬಲ್ ಆಯಿಲ್ ಜೊತೆಗೆ ನೆಲ್ಲಿಕಾಯಿಯನ್ನು ಸೇರಿಸಲಾಗಿದೆ. 58% ಬಳಸಲಾಗಿದೆ. ಅಂದರೆ ಎಷ್ಟು ಪ್ರಮಾಣದಲ್ಲಿ ವೆಜಿಟೇಬಲ್ ಆಯಿಲ್ ಹಾಗೂ ಎಷ್ಟು ಪ್ರಮಾಣದಲ್ಲಿ ನೆಲ್ಲಿಕಾಯಿ ಎಂದು ನಮೂದಿಸಿಲ್ಲ. ಬಹಳ ಜಾಗರೂಕತೆಯಿಂದ 58% ನೆಲ್ಲಿಕಾಯಿ ಹಾಗೂ ವೆಜಿಟೇಬಲ್ ಎಣ್ಣೆ ಎಂದು ಕಂಪನಿಯು ಇದನ್ನು ಮರೆಮಾಚಿದೆ. ಇನ್ನು ವೆಜಿಟೇಬಲ್ ಎಣ್ಣೆ ಅಂದರೆ ಯಾವುದನ್ನು ಬಳಸಿದ್ದಾರೆ ಅದನ್ನು ಕಂಪನಿ ನಮೂದಿಸಬೇಕಾಗಿತ್ತು. ಅದನ್ನು ನಮೂದಿಸಿಲ್ಲ. ನೆಕ್ಸ್ಟ್, ಈ ಡಾಬರ್ ಆಮ್ಲ ಎಣ್ಣೆಗೆ ಬಳಸಿರುವುದು ಮಿನರಲ್ ಆಯಿಲ್. ಈ ಮಿನರಲ್ ಆಯಿಲ್ ಇದಂತೂ ಬೇಡದ, ಯಾವುದಕ್ಕೂ ಪ್ರಯೋಜನವಿಲ್ಲದ ಎಣ್ಣೆ. ಇದಕ್ಕೆ ಕಲರ್ ಆಗಲಿ ಸುವಾಸನೆ ಆಗಲಿ ಇಲ್ಲ. ಬಹಳ ಕಡಿಮೆ ಬೆಲೆಗೆ ಇದು ದೊರೆಯುವ ಕಾರಣ ಇದನ್ನು ಕಂಪನಿಗಳು ಹೇರ್ ಆಯಿಲ್ಗಳಲ್ಲಿ ಸೇರಿಸಿ ಮಾರಾಟ ಮಾಡುತ್ತವೆ. ಈ ಮಿನರಲ್ ಆಯಿಲ್ ಇಂದ ಕೂದಲು ತೆಳ್ಳಗಾಗುತ್ತದೆ, ಕೂದಲು ಉದುರುತ್ತದೆ, ತಲೆ ಹೊಟ್ಟು ಉಂಟಾಗುತ್ತದೆ ಹೊರತು ಕೂದಲಿಗೆ ಯಾವುದೇ ರೀತಿಯ ಪ್ರಯೋಜನ ದೊರೆಯುವುದಿಲ್ಲ. ಈ ಎಣ್ಣೆಯಲ್ಲಿ ಬೇಡದ ಕಲರ್ ಹಾಗೂ ಸುವಾಸನೆಯನ್ನು ಬಳಸಲಾಗಿದೆ. ಯಾವುದೇ ಒಂದು ಬೇಕಾದ ವಸ್ತು ಈ ಎಣ್ಣೆಯಲ್ಲಿ ಇಲ್ಲ. ಕಂಪನಿ ನಮ್ಮೆಲ್ಲರನ್ನು ಮೋಸ ಮಾಡುತ್ತಿದೆ. ಆದ್ದರಿಂದ ಈ ಎಣ್ಣೆಯನ್ನು ಬಳಸದಿದ್ದರೆ ಉತ್ತಮ. ಈ ಎಣ್ಣೆಯಿಂದ ಯಾವುದೇ ಲಾಭವಿಲ್ಲ. ಈ ಎಣ್ಣೆಯನ್ನು ಬಳಸುವುದರಿಂದ ಕೂದಲು ವಿಪರೀತವಾಗಿ ಉದುರುತ್ತದೆ, ಕೂದಲು ತೆಳ್ಳಗಾಗುವುದು ಮುಂದೊಂದು ದಿನ ಖಂಡಿತ. ಇನ್ನು ಈ ಕಂಪನಿ ಹೇಳುತ್ತಿರುವುದೆಲ್ಲ ಸುಳ್ಳು. ಜನರಿಗೆ ಮೋಸ ಮಾಡಿ ಹಣವನ್ನು ದೋಚುತ್ತಿದೆ. ಇನ್ನು ಮುಂದೆ ಇಂತಹ ಬೇಡದ ಎಣ್ಣೆಯನ್ನು ಕೂದಲಿಗೆ ಹಚ್ಚಬೇಡಿ. ನಾವು ನಮ್ಮ ಕೂದಲಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡುತ್ತೇವೆ. ಆದ ಕಾರಣ ಇಂತಹ ಎಣ್ಣೆಯ ಬಳಕೆ ಬೇಡ. ಇದಕ್ಕಿಂತ ಮನೆಯಲ್ಲೇ ನೆಲ್ಲಿಕಾಯಿ ಎಣ್ಣೆಯನ್ನು ತಯಾರಿಸಿ ಬಳಸಿ. 100% ಕೂದಲಿಗೆ ಅದು ಒಳ್ಳೆಯದು. ಇದರಿಂದ ಒಳ್ಳೆಯ ಫಲಿತಾಂಶ ಕೂಡ ದೊರೆಯುತ್ತದೆ. ಇನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ಲರಿಗೂ ತುಂಬಾನೇ ಥ್ಯಾಂಕ್ ಯು.